ನಮಸ್ಕಾರ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹುಣಸೆ ಹಣ್ಣಿನ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಈ ಸಾರು ಮಾಡೋಕ್ಕೆ ಭಾಳ ಇಂಗ್ರೀಡಿಯೆಂಟ್ಸ್ನೂ ಬೇಕಾಗೋದಿಲ್ಲ ರೀ ಮತ್ತು ಭಾಳ ಟೈಮ್ನೂ ಬೇಕಾಗೋದಿಲ್ಲ. ನೋಡಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡಿರಿ, ಮೊದಲಿಗೆ ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಟೀನಿ ರೀ. ಪಾತ್ರೆ ಕಾದ್ಮೇಲೆ ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆನೂ ಚಲೋ ತಂಗೆ ಕಾಯ್ಬೇಕು ರೀ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕೋತೀನಿ. ಎಲ್ಲನೂ ಈ ಥರ ಚಲೋ ತಂಗೆ ಫ್ರೈ ಆಗ್ಬೇಕು ರೀ. ಫ್ರೈ ಆದಮೇಲೆ ಇದಕ್ಕೆ 1 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಸುಲಿದ ಜಜ್ಜಿ ಹಾಕೋತೀನಿ. ನೋಡಿರಿ ಬೆಳ್ಳುಳ್ಳಿನೂ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕೊಳಕತ್ತೀನಿ. ನೋಡಿರಿ, ಈ ಕೊಬ್ಬರಿ ಎಲ್ಲ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಲೋ ಫ್ಲೇಮ್ದಾಗಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಅಷ್ಟೊತ್ತನ ಫ್ರೈ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ತೋರಿಸ್ತೀನಿ ನೋಡಿರಿ, ಈ ಥರ ಆದ್ರೆ ಸಾಕು. ನೋಡಿರಿ, ಇಲ್ಲಿ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಮೊದಲೇ ನೆನೆಯಕ್ಕೆ ಇಟ್ಟಿದ್ನಿ ರೀ. ಅದನ್ನು ಕಿವುಚಿ ಅದರ ರಸನ ಹಾಕೋತೀನಿ. ನೋಡಿರಿ, ಈಗ ನಮಗೆ ಸಾರು ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನ ಹಾಕೋಬೇಕ್ರಿ. ನೋಡಿರಿ, ನಾನಿಲ್ಲಿ 2 ಗ್ಲಾಸ್ ಆಗಷ್ಟು ನೀರನ್ನ ಹಾಕ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕೋತೀನಿ ರೀ. ನೋಡಿರಿ, ಇದಕ್ಕೆ ಹುಣಸೆಹಣ್ಣು ಸಾರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡೂ ಜಾಸ್ತಿನೇ ಇರಬೇಕು. ಮತ್ತು ರುಚಿಗೆ ತಕ್ಕಷ್ಟು ಮಸಾಲೆ ಖಾರನ ಹಾಕೋತೀನಿ. ನೋಡಿರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ ರೀ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ. ನೋಡಿರಿ, ಈಗ ಇದನ್ನು ಚಲೋ ತಂಗೆ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ಬೇಕ್ರಿ. ಈಗ ಹುಣಸೆ ಹಣ್ಣಿನ ಸಾರು ಅಥವಾ ಹುಣಸೆ ಹಣ್ಣಿನ ರಸಮ್ ರೆಡಿ ಆಯ್ತು. ನೋಡಿರಿ, ಈ ಥರ ಒಂದು ಸತಿ ನೀವು ಮಾಡಿ ನೋಡಿರಿ. ಭಾಳ ಕಡಿಮೆ ಟೈಮ್ ಒಳಗೂ ಆಗ್ತೈತಿ, ಭಾಳ ಮಸ್ತೂ ಇರ್ತೈತಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿರಿ. ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡಿರಿ. ಇದೇ ಥರ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ. ನಮಸ್ಕಾರ.